ಪ್ರತಿ ವರ್ಷ ಜೂನ್ 26ರಂದು ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಮಾದಕ ದ್ರವ್ಯ ಮುಕ್ತ ಪ್ರಪಂಚ ನಿರ್ಮಾಣಕ್ಕೆ ಅಗತ್ಯ ಕ್ರಮಗಳನ್ನು ಹಾಗೂ ಸಹಕಾರ ಹೆಚ್ಚಿಸಲು ಈ ದಿನವನ್ನು ಮೀಸಲಿಡಲಾಗಿದೆ. ಈ ಸಂಘಟಿತ ಅಪರಾಧವು ಎಲ್ಲ ಸಮುದಾಯದ ಮೇಲೆ ವಿನಾಶಕಾರಿ ಪರಿಣಾಮವನ್ನು ಬೀರುತ್ತೆ. ಮಾದಕ ವ್ಯಸನ ಕೇವಲ ಕಾನೂನು ವಿಚಾರವಷ್ಟೇ ಅಲ್ಲ, ಇದು ಆಳವಾಗಿ ಬೇರೂರಿರುವ ಕುಟುಂಬಗಳನ್ನು ದುರ್ಬಲಗೊಳಿಸುವ, ಯುವಕರ ಭರವಸೆ ಕಸಿಯುವ ಹಾಗೂ ನಮ್ಮ ಭವಿಷ್ಯದ ಅಡಿಪಾಯವನ್ನು ಅಲುಗಾಡಿಸುವ ಸಾಮಾಜಿಕ ಪಿಡುಗಾಗಿದೆ. ಈ ವಿಚಾರದಲ್ಲಿ ಜಾಗೃತಿ ಮೂಡಿಸಿ ಎಲ್ಲ ಸಮುದಾಯಗಳ ಸಹಕಾರದ ಮುಖೇನ ಕಾನೂನು ಜಾರಿಗೊಳಿಸುವುದು ಸೇರಿದಂತೆ ಎಲ್ಲ ಆಯಾಮಗಳ ಮೂಲಕ ನಾವು ಹೋರಾಟ ಮಾಡಬೇಕು. ನಮ್ಮಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ನಾವು ಈ ನಿರ್ಣಾಯಕ ಕ್ರಮವನ್ನು ಕೈಗೊಂಡಿದ್ದೇವೆ. ನಮ್ಮ ಮಾದಕ ವಸ್ತು ನಿಗ್ರಹ ದಳಗಳನ್ನು ಅತ್ಯಾಧುನಿಕ ಸಾಧನಗಳ ಮೂಲಕ ಬಲಿಷ್ಠಗೊಳಿಸಲಾಗಿದೆ. ಇದರೊಂದಿಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಅಭಿಯಾನ ಕಾರ್ಯಕ್ರಮಗಳ ಮೂಲಕ ಯುವ ಮನಸ್ಸುಗಳಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಈ ಹೋರಾಟದಲ್ಲಿ ನೀವು ಕೈಜೋಡಿಸಬೇಕು. ನಮ್ಮ ನಾಗರಿಕರು, ಪೋಷಕರು, ಶಿಕ್ಷಕರು, ಸಮುದಾಯದ ನಾಯಕರು ಹಾಗೂ ಅತಿ ಮುಖ್ಯವಾಗಿ ನಮ್ಮ ಯುವ ಜನತೆಯ ಸಹಕಾರ ಅತ್ಯಗತ್ಯವಾಗಿದೆ. ಮಾದಕ ವಸ್ತುಗಳನ್ನು ವಿರೋಧಿಸಿ ಅದರ ವಿರುದ್ಧ ಧ್ವನಿ ಎತ್ತಿ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದಲ್ಲಿ ದೂರು ನೀಡಿ. ಮಕ್ಕಳಲ್ಲಿ ಈ ಬಗ್ಗೆ ಅರಿವು ಮೂಡಿಸತಕ್ಕಂಥ ಕೆಲಸ ಆಗಬೇಕಾಗಿದೆ. ಮಾದಕ ವಸ್ತುಗಳ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಕರ್ನಾಟಕವನ್ನ ಮಾದರಿ ರಾಜ್ಯವನ್ನಾಗಿ ಮಾಡಲು ನಾವು ಬದ್ಧರಾಗೋಣ. ಈ ಸಮಾಜದಲ್ಲಿ ನಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ, ಬಲಿಷ್ಠವಾಗಿ ಹಾಗೂ ಭರವಸೆಗಳೊಂದಿಗೆ ಬೆಳೆಸಬಹುದು. ಒಟ್ಟಾಗಿದ್ದರೆ ಗೆಲುವು ನಮ್ಮದೇ. ಒಟ್ಟಾಗಿ ನಾವು ನಮ್ಮ ಭವಿಷ್ಯವನ್ನು ಸುಭದ್ರಪಡಿಸಿಕೊಳ್ಳೋಣ.